ಬಂಧುಗಳೇ, ಜೈ ಭೀಮ್. ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ, ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ತಮ್ಮ ಮುಂದೆ ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿನ್ನೆ ಬೆಳಗ್ಗೆ 6 ರಿಂದ 7 ಗಂಟೆ ಒಳಗೆ ಯಾವುದೋ ದೊಡ್ಡ ಕ್ವಾರಿ ಅಂತೆ ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಪೊಲೀಸ್ ವ್ಯಾಪ್ತಿಯ ಮಾದಾಪಟ್ಟಣದ ದೊಡ್ಡ ಕ್ವಾರಿ 2 ಏಜೆನ್ಸಿಗಳು ಕ್ರಷರ್ ಇಟ್ಕೊಂಡು ಬೆಳಗ್ಗೆ 6 ಗಂಟೆಗೆ ಕಾರ್ಮಿಕರನ್ನು ಕರ್ಕೊಂಡು ಅವ್ರ ಮೇಲೆ ಬಂಡೆ ತಳ್ಳಿರ್ತಕ್ಕಂಥ ಒಂದು ದುರಂತ ಇವತ್ತು ಭಾಳ ದೊಡ್ಡ ಚರ್ಚೆಯಲ್ಲಿದೆ. ಭಾಳ ಗಂಭೀರವಾದಂಥ ವಿಚಾರ ಇದು. ವಿಶೇಷವಾಗಿ ಬಂಡೆ ಹೆಸರಿನ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಈ ಬಂಡೆ ಬಿದ್ದು ಇಂಥ ಒಂದು ದುರಂತ ನಡೆದಿದೆಯಲ್ಲ, ಇದು ಅಕ್ಷಮ್ಯ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ. 7 ಜನ ಸಾವನ್ನಪ್ಪಿದ್ದಾರೆ, 5 ಜನ ಗಂಭೀರವಾದಂಥ ಗಾಯಗಳೊಂದಿಗೆ ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ. ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ, ರಾಜ್ಯ ಸರ್ಕಾರದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ವರಿಷ್ಠಾಧಿಕಾರಿಗಳು ಮಾಡಿರ್ತಕ್ಕಂಥ ಪ್ರಮಾದದಿಂದ ಈ ದೊಡ್ಡ ದುರಂತ ನಡೆದಿದೆ. ಇದಕ್ಕೆ ರಾಜ್ಯ ಸರ್ಕಾರನೇ ನೇರ ಹೊಣೆ ಹೊರಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ. ಈ ಕಾರಣಕ್ಕಾಗಿ ನಾಳೆ ಅಂದರೆ 4ನೇ ತಾರೀಕು ಶನಿವಾರ 4/7/2026 ಶನಿವಾರ ಬೆಳಗ್ಗೆ 11 ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ಗಮನ ಸೆಳೆದು ಇಂಥ ಕುಟುಂಬಗಳಿಗೆ ನ್ಯಾಯ ದೊರಕಿಸ್ಕೊಡೋದು ಅಂತ ಹೇಳಿದ್ರೆ ಇನ್ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇಂಥ ಸಾವಿನ ದುರಂತಗಳು ನಡೀಬಾರ್ದು. ವಿಶೇಷವಾಗಿ ಬಡ ಕುಟುಂಬಗಳ ಕಾರ್ಮಿಕರವರು ಯಾವುದೋ ರಾಜ್ಯದಿಂದ ಬಂದಿರ್ತಾನೆ, ನಮ್ಮ ರಾಜ್ಯದವರು ಕೂಡ ಬದುಕು ಕಟ್ಕೊಳ್ಳೋಕೆ ಇಲ್ಲಿ ಬಂದು ಈ ಸಾವನ್ನು ಅಪ್ತಾರೆ ಅಂತ ಹೇಳಿದ್ರೆ ಅದು ಅವರ ತಪ್ಪಲ್ಲ, ಅದು ರಾಜ್ಯ ಸರ್ಕಾರದ ತಪ್ಪು. ನೀವು ಪರವಾನಗಿ ಕೊಡೋವಾಗ ಜಿನೈನ್ ಆಗಿರ್ತಕ್ಕಂಥ ಏನು ಏಜೆನ್ಸಿಗಳಿಗೆ ಅಥವಾ ಕಂಪನಿಗಳು ಕೊಟ್ಟರೆ ಏನೂ ಸಮಸ್ಯೆ ಇಲ್ಲ. ಆದರೆ ದಂಧೆಕೋರರಿಗೆ, ಅಕ್ರಮ ಗಣಿಗಾರಿಕೆ ಮಾಡೋವಂಥವ್ರಿಗೆ, ಅಕ್ರಮವಾಗಿ ಕಲ್ಲು ಹೊಡಿತಕ್ಕಂಥ ದಂಧೆಗಿಳಿತಕ್ಕಂಥವ್ರು ಕೊಟ್ಟರೆ ಈ ದುರಂತಗಳು ನಡೀತಕ್ಕಂಥದ್ದು. ನೀವು ಮಾಲೂರಲ್ಲಿ 2-3 ವರ್ಷಗಳಿಂದ ಮಾಲೂರಲ್ಲಿ ಒಬ್ಬ ಶಾಸಕರು ಸೇರಿರ್ತಕ್ಕಂಥ ಕ್ರಷರಲ್ಲಿ ಇದೇ ರೀತಿ ಒಬ್ಬ ಸತ್ತೋದಾಗ ನೀವು ಯಾರಿಗೆ ಏನು ಪನಿಷ್ಮೆಂಟ್ ಕೊಟ್ಟರಿ ಕೂಡ ಅಂತ ಇವತ್ತು ಎಲ್ಲರೂ ಕೂಡ ಮರ್ತಿಲ್ಲ ಆ ಪ್ರಕರಣ. ಅದೇ ರೀತಿ ಇದು ಆಗಬಾರ್ದು. ಸಾವಿರಾರು ಜನ ಈ ಅಕ್ರಮ ಗಣಿಗಾರಿಕೆ ದಂಧೆಯಲ್ಲಿ, ವಿಶೇಷವಾಗಿ ಕ್ರಷರ್ಗಳ ದಂಧೆಯಲ್ಲಿ ಈ ರೀತಿ ನಡೀತಾ ಇರ್ತಕ್ಕಂಥದ್ದು. ಕಲ್ಲು ಗಣಿಗಾರಿಕೆಯ ದಂಧೆ ನಿಲ್ಲಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ತೀರ್ಮಾನ ತಗೋಬೇಕು. ಕೂಲಿ ಕಾರ್ಮಿಕರ, ಈ ಕಲ್ಲನ್ನು ಹೊಡಿತಕ್ಕಂಥ ಕೂಲಿ ಕಾರ್ಮಿಕರ ಬದುಕಿಗೆ ಒಂದು ರಕ್ಷಣೆ ಬೇಕು. ಆ ಕಾರಣಕ್ಕಾಗಿ ನಾಳೆ ಧರಣಿ ನಡೆಸ್ತಾ ಇದ್ದೀವಿ ಫ್ರೀಡಮ್ ಪಾರ್ಕಲ್ಲಿ. ಅವ್ರಿಗೆ ಕನಿಷ್ಠ ಸತ್ತಂಥವ್ರಿಗೆ 50 ಲಕ್ಷ ಆದರೂ ಕೊಡಬೇಕು ಪರಿಹಾರ, ಯಾಕಂದರೆ ಸರ್ಕಾರ ನೇರ ಹೊಣೆ ಹೊತ್ತಿದೆ. ಹಾಗೆಯೇ ಗಾಯಾಳುಗಳಾಗಿರ್ತಕ್ಕಂಥವ್ರಿಗೆ ಕನಿಷ್ಠ 25 ಲಕ್ಷ ರೂಪಾಯಿ ತಲಾ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ಇಂಥ ದಂಧೆಗೆ ಶಾಶ್ವತವಾಗಿ ಕಡಿವಾಣ ಆಗ್ತಕ್ಕಂಥ ಸರ್ಕಾರಿ ನಿರ್ಧಾರ ಆಗೋದಕ್ಕಾಗಿ ಈ ಪ್ರತಿಭಟನೆ. ದಯಮಾಡಿ ನಾಳೆ ಫ್ರೀಡಮ್ ಪಾರ್ಕ್ ಬನ್ನಿ ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.